ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಆರ್ ಜಿ ಟೈಲರಿಂಗ್ ಕ್ಲಾಸ್. ಫ್ರೆಂಡ್ಸ್, ನನ್ನ ಚಾನಲಲ್ಲಿ ನಿಮಗೆ ಒಳ್ಳೊಳ್ಳೆ ಕಲಿಯುವಂಥ ವಿಡಿಯೋಗಳು, ಹಾಗೆ ಹೊಸ ಹೊಸ ಡಿಸೈನ್ಗಳು, ಹಾಗೆ ಒಳ್ಳೊಳ್ಳೆ ಮೋಟಿವೇಶನ್ ವಿಡಿಯೋಗಳು ಬರ್ತಾ ಇರುತ್ತೆ. ಆದರೆ ಇವತ್ತಿನ ವಿಡಿಯೋದಲ್ಲಿ ಬ್ಯಾಕು ಕ್ಯಾನ್ವಾಸ್ ಕೊಟ್ಟು ಸ್ಕ್ಯಾಲಪ್ ಡಿಸೈನ್ ಮಾಡಿ ಹೊಲಿಯೋದು ತುಂಬ ಕಷ್ಟ ಅಕ್ಕ, ಅದ್ರ ಬಗ್ಗೆ ಸ್ವಲ್ಪ ಹೇಳಿ, ಯಾವ ರೀತಿ ಕ್ಯಾನ್ವಾಸ್ ತೊಗೋಬೇಕು, ಯಾವ ರೀತಿ ಈಸಿ ಮೆಥಡಲ್ಲಿ ಕ್ಯಾನ್ವಾಸ್ ಹಾಕಬೇಕು ಅಂತೇಳಿ ನನಗೆ ಮೆಸೇಜ್ ಮಾಡಿ ಕೇಳ್ತಾನೆ ಇರ್ತಾರೆ. ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಾನು ಬ್ಯಾಕ್ ನೆಕ್ ಸ್ಕ್ಯಾಲಪ್ ಡಿಸೈನ್ ಹಾಗೆ ಬೋಟ್ ನೆಕ್ಕಲ್ಲಿ ಕಟ್ ಮಾಡ್ತಾ ಇದ್ದೀನಿ. ಫ್ರಂಟಲ್ಲಿ ಪ್ರಿನ್ಸ್ ಕಟ್ ಇಟ್ಟಿದ್ದೀನಿ, ಹಾಗೆ ಬ್ಯಾಕಲ್ಲಿ ಕಟ್ಟೋದು ಬರುತ್ತೆ, ಡೋರಿ ಬರುತ್ತೆ. ಅದರಿಂದ 3.5 ಕುತ್ತಿಗೆ ಅಗಲನ್ನು ತಗೊಂಡು 3.25 ಇಂಚು ಶೋಲ್ಡರ್ ತಗೊಂಡು ಎರಡು ಸೇರಿಸ್ಬಿಟ್ಟು 6.25ಗೆ ಹಾರ್ಮೋನ್ ತಗೊಳ್ತಿದ್ದೀನಿ. ಯಾಕಂದರೆ ಈ ಬ್ಲೌಸ್ ಅವರು 8.5 ಎದೆ ಸುತ್ತಳತೆ, 4ನೇ ಒಂದು ಭಾಗ 8.5 ಬರುತ್ತೆ. ಹಾಗಾಗಿ ನಾನಿವಾಗ ಆ ಅಳತೆಗೆ ಕಟ್ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಹಾರ್ಮೋಲ್ ಶೇಪನ್ನು ಹಾಕ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಇಂಪಾರ್ಟೆಂಟ್ ಏನು ಅಂದರೆ ನಿಮಗೆ ಕ್ಯಾನ್ವಾಸನ್ನು ಈಸಿಯಾಗಿ ಬ್ಲೌಸ್ಗೆ ಹೇಗೆ ಸ್ಟಿಚ್ ಮಾಡೋದು ಅಂತ ಹೇಳ್ಬಿಟ್ಟು ಹೇಳೋದಾಗಿರುತ್ತೆ. ಅದರಿಂದ ನಾನು ಇವತ್ತು ಕಟ್ಟಿಂಗ್ ವಿಡಿಯೋನ ಸ್ಪೀಡ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ನೀವು ಕಮೆಂಟ್ ಮಾಡಿ ಕೇಳ್ಬೋದು. ಹಾಗೆಯೇ ಪ್ರಿನ್ಸಸ್ ಕಟ್ ಬ್ಲೌಸ್ ತುಂಬ ವೀಡಿಯೋಸ್ಗಳನ್ನು ನಮ್ಮ ಆರ್ ಜಿ ಟೈಲರಿಂಗ್ ಕ್ಲಾಸಲ್ಲಿ ಹಾಕಿದ್ದೀನಿ. ಆದ್ದರಿಂದ ನಾನಿವತ್ತು ಸ್ವಲ್ಪ ಸ್ಪೀಡಾಗಿ ನಿಮಗೆ ಕಟ್ಟಿಂಗ್ ಮಾಡಿದ್ದೀನಿ. ಹಾಗೆ ಕ್ಯಾನ್ವಾಸ್ ಹಾಕಿ ಸ್ಟಿಚ್ ಮಾಡೋದನ್ನು ನಾನು ಆರಾಮಾಗಿ ನಿಧಾನಕ್ಕೆ ತೋರಿಸಿದ್ದೀನಿ, ನೀವು ನಿಧಾನಕ್ಕೆ ನೋಡಿ ಕಲ್ತ್ಕೊಬೋದು. ಹಾಗೆಯೇ ಫ್ರೆಂಡ್ಸ್, ವಿಡಿಯೋ ಪೂರ್ತಿಯಾಗಿ ನೋಡಿ. ಈ ರೀತಿ ಡಿಸೈನ್ ನಿಮ್ಗೆ ಯಾರಾದರೂ ಕಸ್ಟಮರ್ ಕೊಟ್ಟರೆ ಎಷ್ಟು ಈಸಿಯಾಗಿ ಕ್ಯಾನ್ವಾಸ್ ಹಾಕಿ ಡಿಸೈನ್ ಮಾಡ್ಬೋದು ಅಂತೇಳಿ ಈ ವಿಡಿಯೋದಲ್ಲಿದೆ. ಈಗ ಪ್ರಿನ್ಸ್ ಕಟ್ ಫ್ರಂಟ್ ಪಾರ್ಟ್ ಕಟ್ ಮಾಡ್ತಾ ಇದ್ದೀನಿ. ಹಾಗೆ ಬ್ಯಾಕ್ ನೆಕ್ಕು ಯಾವ ರೀತಿ ಸ್ಟಿಚ್ ಮಾಡೋದು ಅಂತೇಳಿ ಕ್ಯಾನ್ವಾಸ್ ಹಾಕಿ ತೋರಿಸ್ತಾ ಇದ್ದೀನಿ. ಇದರ ಫ್ರಂಟ್ ಪಾರ್ಟ್ ಸ್ಟಿಚ್ ಮಾಡಿ ತೋರಿಸ್ಬೇಕು ಅಂದರೆ ನೀವು ಕಮೆಂಟ್ ಮಾಡಿದ್ರೆ ನಾನು ಮೋಟಿವೇಟ್ ಮಾತುಗಳ ಜೊತೆಗೆ ನಿಮಗೆ ಅದು ಬ್ಲೌಸನ್ನು ಸ್ಟಿಚ್ ಮಾಡಿ ತೋರಿಸ್ತೀನಿ. ಇಲ್ಲಾಂದರೆ ಅಕ್ಕ ಸ್ಟಿಚ್ ಮಾಡೋದು ವಿವರಣೆ ಕೊಡ್ತಾನೆ ಸ್ಟಿಚ್ ಮಾಡಿ ಅಂದರೆ ಹಾಗೇ ಸ್ಟಿಚ್ ಮಾಡ್ತೀನಿ. ಏನು ಅಂತ ನೀವು ಈ ವಿಡಿಯೋ ನೋಡಿದವರು ನನಗೆ ಕಮೆಂಟ್ ಮಾಡಬೇಕು. ಇಲ್ಲ ಬೇಡ ಅಕ್ಕ, ಫ್ರಂಟ್ ಪಾರ್ಟು ಸ್ಟಿಚಿಂಗ್ ತೋರಿಸೋದೇನು ಬೇಡ, ಪರವಾಗಿಲ್ಲ ಅಂದರೂ ಸಹಿತ ಕಮೆಂಟ್ ಮಾಡಿ. ಹಾಗೆಯೇ ನೋಡ್ತಾ ಇರ್ಬೋದು, ಫ್ರಂಟ್ ಪಾರ್ಟ್ ಕಟಿಂಗ್ ಮಾಡಿ ನಾನು ಬ್ಯಾಕ್ ಪಾರ್ಟ್ ಅಷ್ಟೇ ಸ್ಟಿಚ್ ಮಾಡಿ ಇಟ್ಟಿರ್ತೀನಿ. ಫ್ರಂಟ್ ಪಾರ್ಟ್ ಏನಾದರೂ ಸ್ಟಿಚಿಂಗ್ ಬೇಕಿದ್ದರೆ ನೀವು ನಾಳೆ ವಿಡಿಯೋ ನೋಡಿದಂಥವ್ರು ಕಮೆಂಟ್ ಮಾಡ್ಬೋದು. ನೋಡ್ತಾ ಇರ್ಬೋದು, ನನಗೆ ಇಂಪಾರ್ಟೆಂಟಾಗಿ ಬ್ಯಾಕ್ ನೆಕ್ ಬೇಕಿತ್ತು, ಹಾಗಾಗಿ ಬ್ಯಾಕ್ ನೆಕ್ನ ಮಾರ್ಕ್ ಮಾಡಿ ಇಟ್ಕೊಂಡೆ. ಹಾಗೆಯೇ ಫ್ರೆಂಡ್ಸ್, ನೀವು ಆನ್ಲೈನ್ ಆಫ್ಲೈನ್ ಕ್ಲಾಸು ಅಂತ ಹೇಳಿ ದುಡ್ಡು ಕೊಟ್ಟು ಕಲಿಯೋದು ಬೇಡ. ಈ ರೀತಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ವಿಡಿಯೋನ ನೋಡ್ತಾ ಇದ್ದರೆ ನಿಮಗೆ ಕಲಿಯೋಕ್ಕೂ ಇಂಟ್ರೆಸ್ಟ್ ಬರುತ್ತೆ, ಹೊಲಿಯೋಕ್ಕೂ ಇಂಟ್ರೆಸ್ಟ್ ಬರೋ ರೀತಿ ನಾನು ವೀಡಿಯೋಸ್ಗಳನ್ನು ಹಾಕ್ತಾ ಇರ್ತೀನಿ. ಈ ಕಡೆಯಿಂದ ನಿಮಗೆ ಒಳ್ಳೊಳ್ಳೆ ಸ್ಟಿಚಿಂಗ್ ವೀಡಿಯೋಸ್ಗಳನ್ನು ಹಾಕ್ತೀನಿ. ಹಾಗೆ ಕಲ್ತಿದ್ದನ್ನು ನೀವು ಮನಸ್ಸಿಟ್ಟು ಹೊಲಿಯೋ ರೀತಿಯೂ ಸಹಿತ ವೀಡಿಯೋಸ್ಗಳನ್ನು ಹಾಕ್ತೀನಿ. ನಾನು ಬ್ಯಾಕ್ ನೆಕ್ ಈಗ ಕಟಿಂಗ್ ಮಾಡ್ತಾ ಇದ್ದೀನಿ. ಬ್ಯಾಕ್ ನೆಕ್ಕಲ್ಲಿ ಸ್ಕ್ಯಾಲಪ್ ಡಿಸೈನು ನೋಡ್ತಾ ಇರ್ಬೋದು. ಉದ್ದ ಬಂದು 10.5 ಪ್ಲಸ್ ಅರ್ಧ ಇಂಚು 11 ಇಂಚು ಬ್ಯಾಕ್ ನೆಕ್ ಡೀಪ್ ಇತ್ತು. ಅದಕ್ಕೆ ಸಮನಾಗಿ ನಾನು ಕ್ಯಾನ್ವಾಸನ್ನು ತಗೊಳ್ತಿದ್ದೀನಿ. ಅಂದರೆ ನಾವು ಸ್ವಲ್ಪ ಜಾಸ್ತಿ ತೊಗೋಬೇಕು, ಅಂದರೆ ಎಕ್ಸ್ಟ್ರಾ ಕ್ಯಾನ್ವಾಸ್ ಸ್ವಲ್ಪ ಕಟ್ ಮಾಡೋದ್ರಿಂದ. ತುಂಬ ಜನಕ್ಕೆ ಕ್ಯಾನ್ವಾಸ್ ಹಾಕಿ ಸ್ಕ್ಯಾಲಪ್ ಡಿಸೈನ್ ಆಗಲಿ ಯಾವುದೇ ಡಿಸೈನ್ ಆಗಲಿ ಸ್ವಲ್ಪ ಹೆದರ್ತಾರೆ, ಕಸ್ಟಮರ್ ಹತ್ರ ತಗೊಂಡು ಸ್ಟಿಚ್ ಮಾಡೋದಕ್ಕೆ ಹೆದರ್ತಾರೆ. ಆ ರೀತಿ ನೀವು ಏನು ಹೆದರ್ಕೊಳ್ಳೋದು ಬೇಡ. ಇನ್ಮೇಲಿಂದ ನೋಡ್ತಾ ಇರ್ಬೋದು, ನಾನು ಫ್ರಂಟ್ ಬ್ಯಾಕ್ ನೆಕ್ ಉದ್ದನ ತಗೊಂಡು ಹಾಗೆಯೇ ಕುತ್ತಿಗೆ ಅಗಲನ ತಗೊಂಡು ನಾನು ಫಸ್ಟು ಬೋಟ್ ನೆಕ್ಕಿಗೆ ರೌಂಡ್ ಶೇಪನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಫ್ರೆಂಡ್ಸ್, ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೂ ಸಹಿತ ನೀವು ಕಮೆಂಟ್ ಮಾಡ್ಬೋದು. ನನಗೆ ಮೊನ್ನೆ ಒಬ್ಬರು ಬೋಟ್ ನೆಕ್ಕಿಂದೆ ಕಮೆಂಟ್ ಮಾಡಿದರೆ ನಂಗೆ ಅದು ಸರಿಯಾಗಿ ಅರ್ಥ ಆಗ್ತಾಯಿಲ್ಲ. ಸ್ವಲ್ಪ ಆದಷ್ಟು ನೀವು ನನಗೆ ಅರ್ಥ ಆಗೋ ರೀತಿ ಕಮೆಂಟ್ ಮಾಡಿದ್ರೆ ತುಂಬಾ ಚೆನ್ನಾಗಿ ನಾನು ವಿವರಣೆ ಕೊಡ್ಬೋದು. 1.5 ಇಂಚಿಗೆ ಸ್ಕ್ಯಾಲಪ್ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೀವು 2 ಇಂಚಿಗೂ ಸಹಿತ ಸ್ಕ್ಯಾಲಪ್ ಮಾರ್ಕ್ ಮಾಡ್ಕೊಬೋದು. ನಿಮ್ಮ ಬ್ಲೌಸ್ ಬ್ಯಾಕ್ ನೆಕ್ ಬ್ರಾಡ್ ಮೇಲೆ ಅದು ನಿಂತಿದೆ. ಈ ರೀತಿ ವಿಕ್ಸ್ ಮುಚ್ಚಳವನ್ನು ನಾನು ಬಳಸಿ ಸ್ಕ್ಯಾಲಪ್ ಹಾಕ್ತಾ ಇದ್ದೀನಿ. ನೀವು ಯಾವುದಾದ್ರೂ ಈ ರೀತಿ ಚಿಕ್ಕ ಮುಚ್ಚಳನ ಬಳಸ್ಕೊಂಡು ಸ್ಕ್ಯಾಲಪ್ ಹಾಕ್ಬೋದು, ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ನೀವು ಕೈಯಲ್ಲೇ ಮಾರ್ಕ್ ಮಾಡಿ, ಅಂದರೆ 2 ಇಂಚಿಗೆ ಸ್ಕ್ಯಾಲಪ್ ಮಾರ್ಕ್ ಮಾಡಿ 3/4 ಇಂಚಿಗೆ ನೀವು ಆಳವನ್ನು ತಗೊಂಡು ಸ್ಕ್ಯಾಲಪ್ ಡಿಸೈನನ್ನು ಕೊಡಬಹುದು, ತುಂಬ ಚೆನ್ನಾಗಿ ಬರುತ್ತೆ. ಹಾಗೆಯೇ ಫ್ರೆಂಡ್ಸ್, ಯಾವುದೇ ಥರ ಡಿಸೈನ್ ಆದರೂ ನಾವು ಪ್ರತಿದಿನವೂ ಹೊಸದಾಗಿ ಕಲ್ತುಬಿಟ್ಟು ಮಾಡಬೇಕಾಗತ್ತೆ. ಈಗ ನಾವು ಅಪ್ಡೇಟ್ ಆಗದೇ ಇದ್ದರೆ ಟೈಲರಿಂಗಲ್ಲಿ ನಾವು ಏನೇನೂ ಸಹಿತನೂ ಇಂಪ್ರೂವ್ಮೆಂಟ್ ಆಗದೇ ಇದ್ದರೆ ಅರ್ನಿಂಗ್ಸ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದರಿಂದ ನೀವು ಈ ರೀತಿ ನ್ಯೂ ಡಿಸೈನ್ ಬಂದರೆ ಎಲ್ಲದನ್ನು ಕಲ್ತ್ಕೊಂಡು ಟ್ರೈ ಮಾಡಿ. ಆದಷ್ಟು ನೀವು ಈ ರೀತಿ ಹೊಸ ಡಿಸೈನನ್ನು ಕಲ್ತ್ಕೊಂಡು ಟ್ರೈ ಮಾಡಿದರೆ ಹೆಚ್ಚೆಚ್ಚು ಅಮೌಂಟನ್ನು ಸಹಿತ ನೀವು ಕಸ್ಟಮರ್ ಹತ್ರ ತೊಗೋಬೋದು. ಹಾಗೆಯೇ ಈಗ ಹೊಸದಾಗಿ ಕಲಿತು ನಿಮ್ಮ ಮನೆ ಎದುರಿಗೋ ಅಥವಾ ನಿಮ್ಮ ಶಾಪ್ ಎದುರಿಗೋ ಅಂಗಡಿ ಮಾಡಿದಾಗ ನಿಮ್ಮ ಒಂದು ಕಸ್ಟಮರ್ ಕಡಿಮೆ ಆಗಲ್ಲ. ಹಾಗಾಗಿ ನಾನು ಹೇಳೋದು ಪ್ರತಿದಿನವೂ ಏನಾದರೂ ಒಂದು ಹೊಸದಾಗಿ ಟ್ರೈ ಮಾಡಿ ಸಕ್ಸಸ್ ಆಗಿ. ಹಾಗೆಯೇ ನಾನೀಗ
ಕ್ಯಾನ್ವಸಲ್ಲಿ ಕಟ್ಟಿಂಗ್ ಮಾಡಾಯಿತು. ಹಾಗೆ ಲೈನಿಂಗ್ ಮೇಲೆ ಇಟ್ಟು ನೋಡ್ತಾ ಇದ್ದೀನಿ. ಇದು ಫ್ರೆಂಡ್ ಬ್ಯಾಕಲ್ಲಿ ಸ್ವಲ್ಪ ಡೀಪ್ ಕಡಿಮೆನೇ ಇರಲಿ ಅಂದಿದ್ರು. ಅವರು ಡಿಸೈನೇ ಬೇಡ ಅಂದರು. ನಾನು ಈ ರೀತಿ ಕಡಿಮೆ ಮಾಡಿ ಡಿಸೈನ್ ಮಾಡಿ ಇಡ್ತೀನಿ ಅಂದಿದ್ದಕ್ಕೆ ಓಕೆ ಅಂತ ಹೇಳಿದ್ದಾರೆ. ಹಾಗಾಗಿ ನಾನು ಸ್ವಲ್ಪ ನೆಕ್ಕನ್ನು ಕಡಿಮೆನೇ ತೊಗೊಂಡಿದ್ದೀನಿ. ನೀವು ಇದನ್ನು ಎಷ್ಟು ಬೇಕಾದರೂ ಬ್ರಾಡಾಗಿ ತೊಗೋಬೋದು. 4 ಇಂಚ್ವರೆಗೂ ಸಹಿತನೂ ಬ್ರಾಡಾಗಿ ತೊಗೋಬೋದು. ಏನು ಪ್ರಾಬ್ಲಮ್ ಇಲ್ಲ. ತುಂಬ ಚೆನ್ನಾಗಿ ಸ್ಕ್ಯಾಲಪ್ ಅನ್ನೋದು ಚೆನ್ನಾಗಿ ಬರುತ್ತೆ. ಹಾಗೆಯೇ ತುಂಬ ಕಷ್ಟ ಕ್ಯಾನ್ವಸ್ ಇಟ್ಟು ಸ್ಟಿಚ್ ಮಾಡೋದಕ್ಕೆ ಅಂತ ಅಂದ್ಕೊಳ್ತಾ ಇರೋರು ಈ ವಿಡಿಯೋದಿಂದ ಚೆನ್ನಾಗಿ ಕಲಿಬೋದು. ಹಾಗಾಗಿ ನೋಡಿ ಫ್ರೆಂಡ್ಸ್, ನೀವು ಐರನ್ ಸಹ ಮಾಡ್ಕೊಳ್ಳೋದು ಬೇಡ, ಆರಾಮಾಗಿ ಈ ರೀತಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಬೋದು. ಗುಂಡು ಪಿನ್ನು ಅಥವಾ ಪಿನ್ನು ಸಹಾಯದಿಂದ ಈ ರೀತಿ ಇಟ್ಕೊಂಡು ನೀವು ಸ್ಕ್ಯಾಲಪ್ಪನ್ನು ಚೆನ್ನಾಗಿ ರೆಡಿ ಮಾಡ್ಕೋಬೋದು. ನಿಧಾನಕ್ಕೆ ನೀವು ಫಸ್ಟು ವೇಸ್ಟ್ ಬಟ್ಟೆ ಮೇಲೆ ಟ್ರೈ ಮಾಡಿ, ನಂತರ ಈ ರೀತಿ ಬ್ಲೌಸ್ ಮೇಲೆ ಟ್ರೈ ಮಾಡಿ. ಫಸ್ಟಿಗೆ ನೀವು ಈಗ ಕಲಿತಾ ಇರೋರು ನೀವು ಡೈರೆಕ್ಟು ಬ್ಲೌಸ್ ಮೇಲೆ ಟ್ರೈ ಮಾಡಿ, ಬ್ಲೌಸನ್ನು ಹಾಳು ಮಾಡಿಬಿಡಿ. ಫಸ್ಟು ನಿಮ್ಮ ಹತ್ರ ವೇಸ್ಟ್ ಬಟ್ಟೆಗಳಿರುತ್ತಲ್ಲ ಅದರಲ್ಲೆಲ್ಲ ಟ್ರೈ ಮಾಡಿ, ನೆಕ್ಸ್ಟು ನೀವು ಈ ರೀತಿ ಬ್ಲೌಸ್ ಮೇಲೆ ಟ್ರೈ ಮಾಡಿದ್ರೆ ನಿಜವಾಗ್ಲೂ ಚೆನ್ನಾಗಿ ಬರುತ್ತೆ. ಯಾವುದೇ ಪ್ರಯತ್ನ ಮಾಡದೆ ಸುಮ್ಮನೆ ಕುತ್ಕೊಬೇಡಿ. ಪ್ರಯತ್ನ ಇದ್ದರೆ ಮಾತ್ರ ನಮಗೆ ಏನಾದರೂ ಕಲಿಯೋಕ್ಕೆ ಸಾಧ್ಯ. ಒಂದು ಸಲ ಹಾಳಾಗ್ಬೋದು, 2 ಸಲ ಹಾಳಾಗ್ಬೋದು, ಪದೇ ಪದೇ ಹಾಳಾಗಲ್ಲ. ಹಾಗಾಗಿ ನಾನು ಹೇಳೋದು, ನಾವು ಫ್ರೆಂಡ್ಸ್ ಬರೀ ಕಲಿಯುವಾಗ ಸಾದಾ ಬ್ಲೌಸು, ಲೈನಿಂಗ್ ಬ್ಲೌಸು, ಹಾಗೆಯೇ ಲಂಗ ಬ್ಲೌಸ್ ಇಷ್ಟೇ ಕಲ್ತಿದ್ದು. ಈಗ ನಾವು ಕಾಲಕ್ಕೆ ತಕ್ಕ ಹಾಗೇ ಬದಲಾಗ್ತಾ ಇರಬೇಕಲ್ವ. ಆದರೆ ನಾವೆಲ್ಲ ಹೊಸ ಡಿಸೈನ್ ಏನೇ ಬಂದರೂ ಟ್ರೈ ಮಾಡೋದು. ಹಾಗೆಯೇ ವೇಸ್ಟ್ ಬಟ್ಟೆಯಲ್ಲಿ ಫಸ್ಟು ಟ್ರೈ ಮಾಡಿ ಕಲಿತು ನೆಕ್ಸ್ಟು ನಾವು ಕಸ್ಟಮರ್ಗೆ ಸ್ಟಿಚ್ ಮಾಡಿಕೊಟ್ಟು ಅದು ಸಕ್ಸಸ್ ಆದಮೇಲೆ ನಾವು ಯೂಟ್ಯೂಬ್ ಚಾನಲಿಗೆ ಹಾಕ್ತಾ ಇರ್ತೀವಿ. ಯೂಟ್ಯೂಬ್ ಚಾನಲಿಗೆ ಫಸ್ಟು ಹಾಕೋದಕ್ಕೆ ಬರೋದಿಲ್ಲ. ಈಗ ನಮ್ಮ ವಿಡಿಯೋಸ್ ನೋಡಿಬಿಟ್ಟು ತುಂಬ ಜನ ಟ್ರೈ ಮಾಡೋರು ಇರ್ತಾರೆ. ಹಾಗಾಗಿ ನೋಡಿ ಎಷ್ಟು ಈಸಿಯಾಗಿ ಕ್ಯಾನ್ವಸನ್ನು ಕೊಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಒಂದು ಲೈನಿಂಗ್ ಬಟ್ಟೆ ಮೇಲೆ ಈ ರೀತಿ ಇಟ್ಟು ಹೊಲ್ಕೊಂಡು ರೆಡಿ ಮಾಡ್ಕೊಳ್ಳಿ. ನೆಕ್ಸ್ಟು ಕರೆಕ್ಟಾಗಿ ಈ ರೀತಿ ಸ್ಟ್ರೈಟಾಗಿ ಮಡ್ಚ್ಕೊಂಡು ಒಂದು ಕಟ್ಸನ್ನು ಕೊಟ್ಕೊಳ್ಳಿ. ಹಾಗೆ ಮಧ್ಯಕ್ಕೆ ಒಂದು ಸ್ಟಿಚ್ ಬರಬೇಕಾಗತ್ತೆ, ಅದರಿಂದ ಆ ರೀತಿ ಗೆರೆ ಹಾಕ್ಕೊಳ್ಳಿ. ಈಗ ನಾವು ಮೈನ್ ಫ್ಯಾಬ್ರಿಕ್ಕು ಲೈನಿಂಗನ್ನು ಅಟ್ಯಾಚ್ ಮಾಡ್ಕೊಳ್ಳೋಣ. ಮೈನ್ ಫ್ಯಾಬ್ರಿಕ್ಕು ಲೈನಿಂಗು ಅಟ್ಯಾಚ್ ಮಾಡ್ಕೊಂಡ್ಮೇಲೆ ಕ್ಯಾನ್ವಸ್ ಹಾಕಿರ್ತೀವಲ್ವ, ಹಾಕಿ ನಾವು ಲೈನಿಂಗ್ ಮೇಲೆ ಸ್ಟಿಚ್ ಮಾಡ್ಕೊಂಡ್ವಲ್ಲ ಅದನ್ನು ಇಟ್ಬಿಟ್ಟು ನಾವು ಮೈನ್ ಫ್ಯಾಬ್ರಿಕಲ್ಲಿ ಹೊಲಿಬೇಕಾಗತ್ತೆ. ಆಗ ನಿಮಗೆ ಈಸಿಯಾಗಿ ಬರುತ್ತೆ. ನಾವು ಈಗ ಬೋಟ್ ನೆಕ್ಕು ಮತ್ತು ಬ್ಯಾಕ್ ಡಿಸೈನ್ ಎರಡು ಒಟ್ಟಿಗೆ ಬ್ಯಾಕಲ್ಲಿ ರೆಡಿ ಮಾಡಿರೋದ್ರಿಂದ ಕ್ಯಾನ್ವಸಲ್ಲಿ ನಾವೀಗ ಏನು ಶೇಪು ತಕ್ಕೊಳ್ದೇನೆ ನೇರವಾಗಿ ಹಾರ್ಮೋಲ್ ಶೇಪ್ ಒಂದು ತಕ್ಕೊಂಡು ನಾವು ಈ ರೀತಿ ಲೈನಿಂಗನ್ನು ಅಟ್ಯಾಚ್ ಮಾಡಬೇಕಾಗತ್ತೆ. ನೆಕ್ಸ್ಟು ನಾವು ರೆಡಿ ಮಾಡ್ಕೊಂಡಿರ್ತೀವಲ್ಲ ಕ್ಯಾನ್ವಸ್ಸು, ಅದನ್ನು ನಾವು ಈ ಮೈನ್ ಫ್ಯಾಬ್ರಿಕ್ಕಿಗೆ ತುಂಬ ಈಸಿ ಡಿಸೈನ್ ಫ್ರೆಂಡ್ಸ್, ಟ್ರೈ ಮಾಡದೇ ಇರಬೇಡಿ, ಟ್ರೈ ಮಾಡಿ. ಟೈಲರಿಂಗ್ ಗೊತ್ತಿದ್ದವರಂತೂ ಇದನ್ನು ಆರಾಮಾಗಿ ನೀವು ಟ್ರೈ ಮಾಡಿ ಸ್ಟಿಚ್ ಮಾಡ್ಬೋದು. ನೋಡಿ ಮೈನ್ ಫ್ಯಾಬ್ರಿಕ್ಕು ಹಾಗೆ ಲೈನಿಂಗನ್ನು ಅಟ್ಯಾಚ್ ಮಾಡಿಕೊಂಡು ವೇಸ್ಟ್ ಬಟ್ಟೆನೆಲ್ಲ ಕಟ್ ಮಾಡಿ ತೆಗೆದ್ಬಿಟ್ಟು ನೆಕ್ಸ್ಟು ನೀವು ರೆಡಿ ಮಾಡ್ಕೊಂಡಿರ್ತೀರಲ್ಲ ಕ್ಯಾನ್ವಸ್ ಹಾಕಿ ಲೈನಿಂಗ್ ಬಟ್ಟೆ ಮೇಲೆ ಅದನ್ನು ಇಟ್ಬಿಟ್ಟು ಸ್ಟಿಚ್ ಮಾಡಿ ನೆಕ್ಸ್ಟು ಉಲ್ಟಾ ಮಾಡಿದ್ರೆ ಪರ್ಫೆಕ್ಟಾಗಿ ಸ್ಕ್ಯಾಲಪ್ ಡಿಸೈನ್ ಅನ್ನೋದು ನೀಟಾಗಿ ಬಂದಿರುತ್ತೆ. ನೀವು ಜಾಸ್ತಿ ಡೀಪ್ ಬೇಕಾದರೂ ತೊಗೋಬೋದು, ಬ್ರಾಡ್ ಬೇಕಾದರೂ ತೊಗೋಬೋದು. ಇವರಿಲ್ಲಿ ಜಾಸ್ತಿ ಡೀಪು ಬ್ರಾಡು ಬೇಡ ಅಂತ ಹೇಳಿದ್ದಾರೆ. ಹಾಗಾಗಿ ನಾನು ಸ್ವಲ್ಪ ಕಡಿಮೆಲೇ ನಿಮಗೆ ಈಸಿ ಮೆಥಡಲ್ಲಿ ತೋರಿಸ್ಕೊಡೋಣ ಅಂತೇಳ್ಬಿಟ್ಟು ಈ ರೀತಿ ತೋರಿಸ್ತಾ ಇದ್ದೀನಿ. ನೀವು ಈ ರೀತಿ ಕ್ಯಾನ್ವಸನ್ನು ಈ ರೀತಿ ಲೈನಿಂಗ್ ಬಟ್ಟೆ ಮೇಲೆ ಅಟ್ಯಾಚ್ ಮಾಡಿಕೊಂಡು ಸ್ಟಿಚ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆಯೇ ಇನ್ನೂ ಡೀಪ್ ಇಟ್ಟು ಸ್ಟಿಚ್ ಮಾಡಿಕೊಂಡಾಗ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಈ ರೀತಿ ನೀವು ಟ್ರೈ ಮಾಡಿ. ಬೇರೆ ಡಿಸೈನಿಗೂ ನೀವು ಇದೇ ರೀತಿ ಕಟ್ಟಿಂಗ್ ಮಾಡಿಕೊಂಡು ಸ್ಟಿಚ್ ಮಾಡ್ಬೋದು, ತುಂಬ ಚೆನ್ನಾಗಿ ಬರುತ್ತೆ. ಹಾಗೆಯೇ ಯಾರೆಲ್ಲ ಕ್ಯಾನ್ವಸ್ ಹಾಕಿ ಟ್ರೈ ಮಾಡಿದ್ದೀರಾ ನನಗೂ ಸಹಿತ ಕಮೆಂಟ್ ಮಾಡಿ ಹೇಳಿ. ಹಾಗೆಯೇ ನೋಡಿ ಫ್ರೆಂಡ್ಸ್, ಈ ಡಿಸೈನ್ ನಿಮಗೆಲ್ಲ ಇಷ್ಟ ಆಯಿತಾ, ಹಾಗೆ ಈಸಿ ಇದೆಯಾ ಅಂತಲೂ ಸಹಿತ ನನಗೆ ಕಮೆಂಟ್ ಮಾಡಿ. ನೋಡ್ತಾ ಇರ್ಬೋದು, ಈ ನಾವು ಲೈನಿಂಗ್ ಮೇಲೆ ಸ್ಟಿಚ್ ಮಾಡ್ಕೊಬೇಕು ಬಿಟ್ಟರೆ ಕ್ಯಾನ್ವಸ್ ಮೇಲೆ ಸ್ಟಿಚ್ ಮಾಡೋದಕ್ಕೆ ಹೋಗಬೇಡಿ. ಕ್ಯಾನ್ವಸ್ ಮೇಲೆ ಸ್ಟಿಚ್ ಮಾಡಿದ್ರೆ ನಿಮಗೆ ಉಲ್ಟಾ ಫೋಲ್ಡ್ ಮಾಡೋದಕ್ಕೆ ಬರೋದಿಲ್ಲ. ಅದೊಂದು ಇಂಪಾರ್ಟೆಂಟಾಗಿ ತಿಳ್ಕೊಳ್ಳಿ. ಅಂದರೆ ಇಲ್ಲಿ ದೂರದಿಂದ ಕಾಣ್ತಿದೆಯೋ ಇಲ್ಲೋ ಗೊತ್ತಿಲ್ಲ ನಿಮಗೆ, ನಾನು ಲೈನಿಂಗ್ ಮೇಲೆ ಸ್ಟಿಚ್ ಮಾಡ್ಕೊಳ್ತಿದ್ದೀನಿ ಬಿಟ್ಟರೆ ಕ್ಯಾನ್ವಸ್ ಮೇಲೆ ಸ್ಟಿಚ್ ಮಾಡ್ಕೊಳ್ತಾ ಇಲ್ಲ. ಈಗ ನಾವು ಸ್ವಲ್ಪ ಬಟ್ಟೆನ ಲೈನಿಂಗ್ ಬಟ್ಟೆನ ಬಿಟ್ಕೊಂಡು ನಾವು ಶೇಪಾಗಿ ಕಟ್ ಮಾಡ್ಕೊಬೇಕು. ನಂತರ ಲೈನಿಂಗ್ ಬಟ್ಟೆಗೆ ಚಿಕ್ಕ ಚಿಕ್ಕದಾಗಿ ಕಟ್ಸನ್ನು ಹಾಕ್ಕೊಂಡು ಈಗ ನಾವು ಸ್ಟಿಚ್ ಹಾಕಿರ್ತೀವಲ್ಲ ಅದರ ಪಕ್ಕಕ್ಕೆ ಸ್ವಲ್ಪ ಬಟ್ಟೆನ ಬಿಟ್ಟು ಈ ರೀತಿ ಕಟ್ ಮಾಡ್ಕೋಬೇಕಾಗತ್ತೆ. ಇಲ್ಲ ಅಂತ ಅಂದರೆ ನೀವು ಸ್ಕ್ಯಾಲಪ್ ಉಲ್ಟಾ ಮಾಡುವಾಗ ಪಿಂಚ್ ಹೋಗೋ ರೀತಿ ಆಗುತ್ತೆ. ಅದರಿಂದ ಸ್ವಲ್ಪ ಒಂದು 1/4 ಇಂಚ್ ಬಟ್ಟೆನ ಬಿಟ್ಕೊಂಡೆ ನೀವು ಸ್ಕ್ಯಾಲಪ್ಪನ್ನು ಕಟ್ ಮಾಡಿಕೊಂಡು ಹತ್ರ ಕಟ್ಸ್ ಕೊಟ್ಕೊಳ್ಳಿ. ಕರು ಇದ್ದಲ್ಲೆಲ್ಲ ಸ್ವಲ್ಪ ಜಾಸ್ತಿ ಕಟ್ಸನ್ನು ಕೊಟ್ಕೊಂಡು ಉಲ್ಟಾ ಫೋಲ್ಡ್ ಮಾಡಿ ಸ್ವಲ್ಪ ಐರನ್ ಮಾಡ್ಕೊಂಬಿಡಿ. ನೀಟಾಗಿ ಬರುತ್ತೆ, ತುಂಬ ಚೆನ್ನಾಗಿ. ನೀವು ಯಾವ ಡಿಸೈನ್ ಬೇಕಿದ್ರೂ ಇದೇ ಮೆಥಡಲ್ಲಿ ಫಾಲೋ ಮಾಡಿ ಸ್ಟಿಚ್ ಮಾಡ್ಬೋದು, ತುಂಬ ಚೆನ್ನಾಗಿ ಬರುತ್ತೆ. ಈಗಂತೂ ದಿನಕ್ಕೆ ಟ್ರೆಂಡು ಬೇರೆನೇ ಆಗ್ತಾ ಇರುತ್ತೆ. ಎಲ್ಲ ರೀತಿ ಬ್ಲೌಸು ಸ್ಟಿಚಿಂಗು ಕಟ್ಟಿಂಗು ನಮ್ಮ ಚಾನಲ್ RG ಟೈಲರಿಂಗ್ ಚಾನಲಲ್ಲಿ ಬರುತ್ತೆ. ನಿಮಗೆ ಈ ಚಾನಲ್ಲಿ ಬರುವ ವಿಡಿಯೋಗಳು ಎಷ್ಟು ಇಷ್ಟ, ಯಾವೆಲ್ಲ ವಿಡಿಯೋಗಳು ಇಷ್ಟ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ನಿಮ್ಮ ಕಮೆಂಟಿಗೆ ಕಾಯ್ತಾ ಇರ್ತೀನಿ. ಹಾಗೆಯೇ ಇದರ ಫ್ರಂಟ್ ಪಾರ್ಟ್ ಸ್ಟಿಚಿಂಗ್ ಬೇಕಾ ಏನು ಅಂತ ಹೇಳಿಬಿಟ್ಟು ನನಗೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹಾಕ್ತೀನಿ. ನೀವು ನೋಡ್ತಾ ಇರ್ಬೋದು, ಈ ರೀತಿ ನೀವು
ಸ್ಕ್ಯಾಲಪ್ಪನ್ನು ಉಲ್ಟಾ ಮಾಡಿಕೊಂಡು ಒಂಚೂರು ಲೈಟಾಗಿ ಐರನ್ ಬೇಕಂತಿಲ್ಲ. ನಿಮಗೆ ಬೋಟಿಕ್ ಫಿನಿಶಿಂಗ್ ಬರಬೇಕು ಅಂತಂದರೆ ನೀಟಾಗಿ ಸ್ವಲ್ಪ ಐರನ್ ಮಾಡ್ಕೊಳ್ಳಿ. ಆಗ ಸ್ಕ್ಯಾಲಪ್ ಚೆನ್ನಾಗಿ ಕಾಣಿಸುತ್ತೆ. ನಿಮಗೆ ಇನ್ನೂ ಸ್ಕ್ಯಾಲಪ್ ಸ್ವಲ್ಪ ದೊಡ್ಡದಾಗಿ ಕಾಣಿಸ್ಬೇಕು, ಚೆನ್ನಾಗಿ ಕಾಣಿಸ್ಬೇಕು ಅಂದರೆ ನೀವು ಗ್ಯಾಪು 2 ಇಂಚಿಗೆ ಕೊಟ್ಬಿಟ್ಟು ಸ್ವಲ್ಪ ಬ್ರಾಡಾಗಿ ಸ್ಕ್ಯಾಲಪ್ಪನ್ನು ತಕ್ಕೊಳ್ಳಿ. ಆಗ ಇನ್ನೂ ಚೆನ್ನಾಗಿ ಬರುತ್ತೆ. ತುಂಬ ಜಾಸ್ತಿನೂ ಸ್ಕ್ಯಾಲಪ್ ಅಂದರೆ ಉಲ್ಟಾ ತಿರುಗಿಬಿಡುತ್ತೆ. ಇಷ್ಟಿದ್ರೆ ಸಾಕು. ಇವರು ತುಂಬ ಸಿಂಪಲ್ಲಾಗಿ ಇಷ್ಟೇ ಸಾಕು ಅಂತ ಹೇಳಿದರು. ಹಾಗಾಗಿ ನಾನು ಸಿಂಪಲ್ಲಾಗಿ ಇಷ್ಟನ್ನು ಮಾಡಿದ್ದೀನಿ. ಹಾಗೆ ಸ್ವಲ್ಪ ಲೈಟಾಗಿ ಐರನ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಿಮಗೆ ಕ್ಯಾನ್ವಾಸ್ ಹಾಕಿ ಯಾವ ರೀತಿ ಸ್ಕ್ಯಾಲಪ್ ಡಿಸೈನ್ ಮಾಡೋದು ಅಂತೇಳಿ ಹೇಳ್ಕೊಟ್ಟಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಏನಾದರೂ ಡೌಟ್ಸ್ ಇದ್ರೂ ಸಹಿತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆಯೇ ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹೇಗೆ ಅನ್ನಿಸ್ತು ವಿಡಿಯೋ, ಇಷ್ಟ ಆಯಿತಾ ಅಂತ ಕಮೆಂಟ್ ಮಾಡಿ. ಹಾಗೆಯೇ ಪ್ರತಿದಿನ ನಮ್ಮ RG ಟೈಲರಿಂಗ್ ಕ್ಲಾಸ್ ವಿಡಿಯೋನ ನೋಡಿ. ಇಲ್ಲಿ ಹಿಂದ್ಗಡೆ ಹೆಮ್ಮಿಂಗ್ ಮಾಡಬೇಕಾಗತ್ತೆ, ಆಗ ನೀಟಾಗಿ ಕೂರುತ್ತೆ. ಹಾಗೆಯೇ ಈಗ ಹೊಸ ಬರೋ ಡಿಸೈನ್ಗಳೆಲ್ಲದನ್ನು ಸ್ಟಿಚಿಂಗು ಕಟ್ಟಿಂಗು ನಾನು ಹಾಕ್ತೀನಿ. ನಮ್ಮ ಚಾನಲ್ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಫ್ರೆಂಡ್ಸ್. ಎಲ್ರಿಗೂ ಬಾಯ್.